ಪ್ರತಿಭಾ ಸಂಪನ್ನ ಶಿಕ್ಷಕರನ್ನು ಹೊಂದಿರುವ ವಿದ್ಯಾಸಂಸ್ಥೆ ನಮ್ಮದು. ಆ ನಿಟ್ಟಿನಲ್ಲಿ ನಮ್ಮ ಶಾಲೆಯ ಶಿಕ್ಷಕರಾಗಿ ಅಂತರ್ಜಾಲದಲ್ಲಿ ಸರ್ಕಾರಿ ಶಾಲೆಗಳ ಯೋಜನೆಗಳು, ಕಲಿಕಾ ಗುಣಮಟ್ಟದ ಬಗ್ಗೆ ಚಿತ್ರಕಥೆ ವರ್ಷಿಣಿ, ಇದನ್ನ ಈ ಒಂದು ವಿಡಿಯೋ ರಾಜ್ಯ ರಾಷ್ಟ್ರದಾದ್ಯಂತ ವೈರಲ್ ಆಗಿ ನಮ್ಮ ಶಾಲೆಯ ಘನತೆಯನ್ನು ಹೆಚ್ಚಿಸಿರುವ ನಮ್ಮ ಶಾಲೆಯ ಪ್ರತಿಭಾ ಸಂಪನ್ನ ಶಿಕ್ಷಕ ಶ್ರೀ ಸುರೇಂದ್ರ ಕೋಟ ಇವರನ್ನ ಈ ವೇದಿಕೆಯಲ್ಲಿ ಗೌರವಿಸಿ ಅಭಿನಂದಿಸಿಕೊಳ್ಳಬೇಕು ಎಂಬ ಆಶಯ ನಮ್ಮದು. ಆ ನಿಟ್ಟಿನಲ್ಲಿ ನಮ್ಮ ಶಾಲೆಯ ಪ್ರತಿಭಾ ಸಂಪನ್ನ ಶಿಕ್ಷಕರಾಗಿರುವ ಶ್ರೀ ಸುರೇಂದ್ರ ಕೋಟ ಇವರನ್ನ ಗಟ್ಟಿ ಚಪ್ಪಾಳೆಯೊಂದಿಗೆ ಎದುರು ಭಾಗದ ಆಸನಕ್ಕೆ ಆಮಂತ್ರಿಸಿಕೊಂಡು ಇವರ ಸಾಧನೆಯ ಹಾದಿಯನ್ನ ಬಲುದೊಡ್ಡ ಪರದೆಯ ಮೇಲೆ ಬಿತ್ತರಿಸಿಕೊಳ್ಳಲಿಕ್ಕಿದ್ದೇವೆ. ಅವರಂದು ಮಾಡಿದ ವಿಡಿಯೋ ನಾನು ವರ್ಷಿಣಿ ಇದೀಗ ಟಿವಿ ಪರದೆಯ ಮೇಲೆ ಬಿತ್ತರ. ನಾನು ನಂದಿನಿ ಆಯ್ತು, ಈಗ ಹರ್ಷಿಣಿಯದ್ದೇ ಹವಾ. ಸೋಷಿಯಲ್ ಮೀಡಿಯಾದಲ್ಲಿ ಹರ್ಷಿಣಿ ಟ್ರೆಂಡ್ ಸೃಷ್ಟಿಯಾಗಿದೆ. ಈಗ ಸರ್ಕಾರಿ ಶಾಲೆ ಮಹತ್ವ ಸಾರುವ ಹಾಡು ಸಖತ್ತು ವೈರಲ್ ಆಗ್ತಾ ಇದೆ. ಫೀಸ್ ಕೇಳಲ್ಲ, ಟಿಸಿ ಕೊಡಲ್ಲ ಎನ್ನುವ ಹಾಡಿದು. ಉಚಿತ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಜನರಿಗೆ ಅರಿವು ಮೂಡಿಸಲಾಗಿದೆ ಈ ಹಾಡಿನ ಮುಖೇನ. ಸೈಬ್ರಕಟ್ಟೆ ಸರ್ಕಾರಿ ಶಾಲಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಂದ ಹಾಡು. ಉಡುಪಿ ಜಿಲ್ಲೆಯ ಸೈಬ್ರಕಟ್ಟೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಈ ಹಾಡಿನಲ್ಲಿದ್ದಾರೆ. ಶಾಲಾ ಸಮವಸ್ತ್ರ ಧರಿಸಿ ಚಂದದ ವಿಡಿಯೋವನ್ನ ಮಾಡಿದ್ದಾರೆ ವಿದ್ಯಾರ್ಥಿನಿ. ನಾನು ಹರ್ಷಿಣಿ, ಶಾಲೆ ಬಂದಿನಿ, ನಮ್ಮೂರ ಶಾಲೆ. ವೇದಿಕೆಯ ಗಣ್ಯರೆಲ್ಲರೂ ಜೊತೆಯಾಗಿ ನಮ್ಮ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಓರ್ವ ಪ್ರತಿಭಾ ಸಂಪನ್ನ ಶಿಕ್ಷಕರನ್ನ ಈ ವೇದಿಕೆಯಲ್ಲಿ ಗೌರವಿಸಿಕೊಡಬೇಕಾಗಿ ಕೋರಿಕೆ. ಶ್ರೀಯುತ ಸುರೇಂದ್ರ ಕೋಟ, ಶ್ರೀಮತಿ ಸರೋಜಾ ಮಂಜುನಾಥ್ ದಂಪತಿಗಳ ಪುತ್ರನಾಗಿ ಕೋಟದಲ್ಲಿ ಜನಿಸಿದ ಇವರು ಶಿಕ್ಷಣವನ್ನ ಪಡೆದ ಬಳಿಕ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದು ವೃತ್ತಿಯೊಂದಿಗೆ ಪಾಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ತೊಡಗಿಸಿಕೊಂಡಿರುವಂತಹ ಪ್ರತಿಭೆ ಇವರು. ಕ್ರೀಡೆ, ಸಾಂಸ್ಕೃತಿಕ, ಕಲಾ ಪ್ರಕಾರ, ನಾಟಕಗಳಲ್ಲಿ ಆಸಕ್ತಿ ಹೊಂದಿ ರಾಷ್ಟ್ರ ಪ್ರಶಸ್ತಿ ವಿಜೇತ ನಾಟಕಗಳಲ್ಲೂ ಕೂಡ ಭಾಗವಹಿಸಿದ ಹೆಗ್ಗಳಿಕೆ ಇವರ ಪಾಲಿಗಿದೆ. ಪ್ರಸ್ತುತ ಸರ್ಕಾರಿ ಶಾಲೆಗಳ ಯೋಜನೆಗಳು, ಕಲಿಕಾ ಗುಣಮಟ್ಟದ ಬಗ್ಗೆ ಚಿತ್ರಕಥೆ ನಿರ್ದೇಶನ ಮಾಡಿದ ನಾನು ವರ್ಷಿಣಿ ವಿಡಿಯೋ ರಾಜ್ಯ ರಾಷ್ಟ್ರದಾದ್ಯಂತ ವೈರಲ್ ಆಗಿ ನಮ್ಮ ಶಾಲೆಯ ಘನತೆಯನ್ನು ಹೆಚ್ಚಿಸಿದ ಸಾಧಕರು ತಾವು. ತನ್ಮೂಲಕವಾಗಿ ನಿಮ್ಮನ್ನ ಈ ವೇದಿಕೆಯಲ್ಲಿ ಗೌರವಿಸಿ ಸನ್ಮಾನಿಸಿ ಅಭಿನಂದಿಸುವುದಕ್ಕೆ ಹೆಮ್ಮೆ ಪಡುತ್ತಿದ್ದೇವೆ, ಸಂಭ್ರಮ ಪಡುತ್ತಿದ್ದೇವೆ. ಇದೇ ರೀತಿ ನಿಮ್ಮ ಪಯಣ ಮುಂದುವರಿಯಲಿ ಎಂಬ ಶುಭ ಹಾರೈಕೆ. ಥ್ಯಾಂಕ್ ಯು.